ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಂಚಿನಡ್ಕ ಸಮೀಪದ ಕವತ್ತಾರು ಬಳಿಯ ಬಾಲಕೃಷ್ಣ ಶೆಟ್ಟಿಗಾರನವರ ಮನೆಯ ಬಾಗಿಲು ಒಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ ಘಟನೆ ಶನಿವಾರ ಹಾಡಹಗಲೇ ನಡೆದಿದೆ. ಪಂಚಿನಡ್ಕ ಕವತ್ತಾರು ಮುಖ್ಯ ರಸ್ತೆ ಬಳಿಯ ಶ್ರೀ ಭ್ರಾಮರಿ ಮನೆಯಲ್ಲಿ ಬಾಲಕೃಷ್ಣ ಶೆಟ್ಟಿಗಾರ್ ಅವರ ಪತ್ನಿ ನಳಿನಾಕ್ಷಿ ಶೆಟ್ಟಿಗಾರ್ ಹಾಗೂ ಇತ್ತೀಚೆಗಷ್ಟೇ ಮದುವೆಯಾದ ಮಗ ಸುಶೀಲ್ ಹಾಗೂ ಅವರ ಪತ್ನಿ ವಾಸಿಸ್ತಾ ಇದ್ದು, ಬೆಳಗ್ಗೆ ಬಾಲಕೃಷ್ಣ ಶೆಟ್ಟಿಗಾರ್ ಮಗ ಹಾಗೂ ಸೊಸೆ ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ದು, ನಳಿನಾಕ್ಷಿ ಶೆಟ್ಟಿಗಾರ್ ಮನೆಯಲ್ಲಿ ಇರ್ತಾ ಇದ್ರು. ಶನಿವಾರ ನಳಿನಾಕ್ಷಿ ಅವರು ಕಾಪುವಿನ ಮಾರಿಗುಡಿ ದೇವಸ್ಥಾನಕ್ಕೆ ಬೆಳಗ್ಗೆ 11 ಗಂಟೆಗೆ ಹೋಗಿ ವಾಪಸ್ ಬರುವಾಗ ಮನೆಯಲ್ಲಿ ಕಳ್ಳತನ ನಡೆದಿದೆ. ಕಳ್ಳರು ಮನೆಯ ಹಿಂಬಾಗಿಲನ್ನ ಒಡೆದು ಒಳ ಪ್ರವೇಶ ಮಾಡಿ ಕಪಾಟು ಹಾಗೂ ಡ್ರಾಯರ್ ಜಾಲಾಡಿ ಬೆಡ್ರೂಮ್ನ ಕಪಾಟ್ನಲ್ಲಿ ಇರಿಸಿದ್ದ ಬೀಗದ ಕಾಯನ್ನ ಬಳಸಿ ಅದರಲ್ಲಿದ್ದಂತಹ 5 ಚಿನ್ನದ ಉಂಗುರ, 1 ಬ್ರೇಸ್ಲೈಟ್ ಮತ್ತು 1 ಚೈನ್ ಕದ್ದಿದ್ದಾರೆ. ಕಳ್ಳರು ಮತ್ತೊಂದು ಬೆಡ್ರೂಮ್ಗೂ ಹೋಗಿ ಅಲ್ಲಿದ್ದ ಕವಾಟನ್ನ ಜಾಲಾಡಿ ಒಟ್ಟು ಸುಮಾರು 21 ಗ್ರಾಂ ಚಿನ್ನ ಕಳ್ಳತನ ಮಾಡಿದ್ದಾರೆ ಅಂತ ನಳಿನಾಕ್ಷಿ ಶೆಟ್ಟಿಗಾರ್ ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ತಿಳಿಸಿದ್ದಾರೆ. ನಳಿನಾಕ್ಷಿ ಶೆಟ್ಟಿಗಾರ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಸುಮಾರು 2 ಗಂಟೆಗೆ ಮನೆಗೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿ, ಮುಲ್ಕಿ ಪೊಲೀಸರು, ಬೆರಳಚ್ಚು ತಜ್ಞರು, ಶ್ವಾನದಳ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶ್ವಾನದಳ ಆಗಮಿಸಿ ಘಟನಾ ಸ್ಥಳದಿಂದ 500 ಮೀಟರ್ ದೂರದ ಪಂಚಿನಡ್ಕ ಅಂಚೆ ಕಚೇರಿ ತನಕ ಹೋಗಿ ಸುತ್ತುವರೆದು ಹಿಂತಿರುಗಿದೆ. ಯಾರೋ ಗೊತ್ತಿದ್ದವರೇ ಈ ಕೃತ್ಯ ನಡೆಸಿರಬಹುದು ಅಂತ ಶಂಕಿಸಲಾಗಿದೆ. ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದಲ್ಲಿ ನಡೆದ ಲಕ್ಷಾಂತರ ಮೌಲ್ಯದ ನಗದು ಕಳ್ಳತನ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ. ಮುಲ್ಕಿ ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ.